ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಂತ ಸೀಬರ್ಡ್ ಖಾಸಗಿ ಬಸ್ನಲ್ಲಿದ್ದಂತ ಸುಮಾರು 29 ಜನ ಪ್ರಯಾಣಿಕರ ಪೈಕಿ 9 ಜನ ಸಾವನ್ನಪ್ಪಿರುವಂತಹ ಘಟನೆ ತಡರಾತ್ರಿ ಚಿತ್ರದುರ್ಗದ ಹಿರಿಯೂರು ಬಳಿಯಲ್ಲಿ ನಡೆದಿರುವಂತದ್ದು. ಸದ್ಯ ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ ನ ಸೀಬರ್ಡ್ ಟ್ರಾವೆಲ್ಸ್ ಕಚೇರಿ ಇದೆ, ಇದರ ಮುಂಭಾಗದಲ್ಲಿದ್ದೀನಿ. ಪ್ರತಿನಿತ್ಯ ಸೀಬರ್ಡ್ ಕಚೇರಿ ಮೆಜೆಸ್ಟಿಕ್ ಮುಂಭಾಗದಿಂದ ಬೇರೆ ಬೇರೆ ರಾಜ್ಯಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶದ ಬೇರೆ ಬೇರೆ ನಗರಗಳಿಗೆ ಇಲ್ಲಿಂದ ಬಸ್ಗಳು ಹೊರಡುವಂಥದ್ದು. ನಿನ್ನೆ ರಾತ್ರಿ 8:30 ಸುಮಾರಿಗೆ ಸೀಬರ್ಡ್ಸ್ ಬಸ್ನ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿರುವಂಥದ್ದು. ಇಲ್ಲಿ ಆಫೀಸ್ನ ಕಚೇರಿ ಮುಂಭಾಗದಿಂದ ಹೊರಟಂತ ಬಸ್ನಲ್ಲಿ ಕೇವಲ 10 ಜನ ಪ್ರಯಾಣಿಕರಿರ್ತಾರೆ. ನಂತರದಲ್ಲಿ ಬೆಂಗಳೂರಿನ ಆನಂದರಾವ್ ಸರ್ಕಲ್, ಗಾಂಧಿನಗರ, ಯಶವಂತಪುರ, ಗುರುಗುಂಟೆಪಾಳ್ಯ ಹೀಗೆ ಪ್ರಯಾಣಿಕರನ್ನ ಪಿಕಪ್ ಮಾಡಿಕೊಂಡು ಸಾಗರ, ಶಿವಮೊಗ್ಗ ಮೂಲಕವಾಗಿ ಗೋಕರ್ಣಕ್ಕೆ ಹೊರಟಿದ್ದಂಥ ಬಸ್ ಚಿತ್ರದುರ್ಗದ ಹಿರಿಯೂರು ಬಳಿಯಲ್ಲಿ ಅಪಘಾತ ಆಗಿರುವಂಥದ್ದು. ಅಪಘಾತ ಆದಂಥ ಪರಿಣಾಮವಾಗಿ ಆ ಸ್ಥಳದಲ್ಲೇ ಸುಮಾರು 9ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತಹ ಘಟನೆ ಆಗಿರುವಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಆದ್ರೆ ಬೆಂಗಳೂರಿನ ಕಚೇರಿಯಲ್ಲಿ ರಾತ್ರಿ ಇದ್ದಂತ ಸಿಬ್ಬಂದಿಗಳು ಘಟನೆ ಆಗ್ತಿದ್ದಂತೆ ಇಲ್ಲಿಂದ 2 ಸಿಬ್ಬಂದಿಗಳು ಕೂಡಲೇ ಅಲ್ಲಿಗೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ಸೀಬರ್ಡ್ ಕಚೇರಿಯಲ್ಲಿ ಯಾವುದೇ ಸಿಬ್ಬಂದಿ ಕೂಡ ಇಲ್ಲ. ಸೀಬರ್ಡ್ ಟ್ರಾವೆಲ್ಸ್ ನ ಮಾಲೀಕರಾದಂತಹ ನಾಗರಾಜಯ್ಯ ಕೂಡ ಸದ್ಯ ಘಟನಾ ಸ್ಥಳಕ್ಕೆ ತೆರಳುತ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.